ಹಲೋ ಎವ್ರಿಬಡಿ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಾಮೀಸ್ ಆ್ಯಂಡ್ ಬೇಬೀಸ್ ಆಫ್ ಕರ್ನಾಟಕ. ನಾನಿವತ್ತು ನನ್ನ ವಿಡಿಯೋನಲ್ಲಿ ನಿಮಗೆ ಚಿಕ್ಕ ಮಕ್ಕಳಿಗೆ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಮಾತನಾಡೋದನ್ನು ಹೇಗೆ ಕಲಿಸ್ಬೇಕು ಅಂತ ಹೇಳ್ಕೊಂಡು ಕೊಡ್ತೀನಿ. ತುಂಬ ಜನ ಪೇರೆಂಟ್ಸ್ಗೆ ಡೌಟ್ ಇರುತ್ತೆ, ನಮ್ಮ ಮಕ್ಕಳಿಗೆ ಇಂಗ್ಲೀಷ್ ಮಾತನಾಡೋದನ್ನ ಯಾವಾಗಿಂದ ಕಲಿಸ್ಬೇಕು ಮತ್ತು ಹೇಗೆ ಹೇಳ್ಕೊಡ್ಬೇಕು ಅಂತ. ಚಿಕ್ಕ ಮಕ್ಕಳಿಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ನ ಕಲಿಸೋದಕ್ಕೆ ರೈಟ್ ಏಜ್ ಅಂತ ಯಾವುದೂ ಇರೋದಿಲ್ಲ. ಮತ್ತು ಮಕ್ಕಳಿಗೆ ಒಂದು ಸೆಕೆಂಡ್ ಲ್ಯಾಂಗ್ವೇಜ್ನ ಕಲಿಸೋದಕ್ಕೆ ಬೇಬಿಹುಡ್ ಅಂದರೆ ಬಾಲ್ಯಾವಸ್ಥೆ ಒಂದು ಒಳ್ಳೆಯ ಸಮಯ ಅಂತ ತುಂಬ ಜನ ಎಕ್ಸ್ಪರ್ಟ್ಸ್ ಹೇಳಿದ್ದಾರೆ. ಆದರೆ ಚಿಕ್ಕ ಮಕ್ಕಳಿಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಥವಾ ಯಾವುದೇ ಬೇರೆ ಸೆಕೆಂಡ್ ಲ್ಯಾಂಗ್ವೇಜ್ನ ಕಲಿಸೋದು ತುಂಬಾ ಚಾಲೆಂಜಿಂಗ್. ಯಾಕೆಂದರೆ ಪ್ರತಿ ಮಗುವಿನ ಲರ್ನಿಂಗ್ ಕೆಪಾಸಿಟಿ ಬೇರೆ ಬೇರೆ ಥರ ಇರುತ್ತೆ. ಬಿಗಿನರ್ಸ್ಗೆ ಸ್ಟಾರ್ಟಿಂಗಲ್ಲಿ ನಾವು ಇಂಗ್ಲೀಷ್ ಲ್ಯಾಂಗ್ವೇಜ್ನ ಇಂಟ್ರಡ್ಯೂಸ್ ಮಾಡುವಾಗ ಶಾರ್ಟ್ ಬಟ್ ಇನ್ಫಾರ್ಮೇಟಿವ್ ವರ್ಡ್ಸ್ನ ಯೂಸ್ ಮಾಡಬೇಕಾಗತ್ತೆ. ಅಂದರೆ ನಮ್ಮ ಪದಗಳು ಚಿಕ್ಕದಾಗಿರಬೇಕು ಮತ್ತು ಆ ಪದಗಳಲ್ಲಿರೋ ಅಂಥ ಇನ್ಫಾರ್ಮೇಷನ್ನು ಅಥವಾ ಮೆಸೇಜು ಮಕ್ಕಳಿಗೆ ಕನ್ವೆ ಆಗೋ ರೀತಿಯಲ್ಲಿ ಹೇಳಬೇಕಾಗತ್ತೆ. ನಾನು ಎಕ್ಸಾಂಪಲ್ಗೆ ಒಂದೆರಡು ಪದಗಳು ಹೇಳ್ತೀನಿ ನಿಮಗೆ. ಫಸ್ಟ್ ವರ್ಡ್ ಬಂದು ಸ್ಟಾಪ್ ಅಂದರೆ ನಿಲ್ಲು, ಸೆಕೆಂಡ್ ವರ್ಡ್ ಬಂದು ಲಿಸನ್ ಅಂದರೆ ಕೇಳಿಸ್ಕೊ ಅಂತ. ಈ ಥರ ಇರಬೇಕಾಗತ್ತೆ ನಮ್ಮ ವರ್ಡ್ಸು. ನೆಕ್ಸ್ಟ್ ಸಿಂಪಲ್ ಸೆಂಟೆನ್ಸಸ್. ನಾವು ಯಾವಾಗಲೂ ಇಂಗ್ಲೀಷಲ್ಲಿ ಮಕ್ಕಳನ್ನ ಮಾತಾಡಿಸುವಾಗ ಸಿಂಪಲ್ ಸೆಂಟೆನ್ಸಸ್ನ ಯೂಸ್ ಮಾಡಬೇಕಾಗತ್ತೆ. ಯಾಕೆಂದರೆ ಲೆಂತಿ ಸೆಂಟೆನ್ಸಸ್ ಮಕ್ಕಳಿಗೆ ಅರ್ಥ ಆಗಲ್ಲ. ಯಾಕೆಂದರೆ ನಮ್ಮ ಮಾತೃಭಾಷೆ ಇಂಗ್ಲೀಷ್ ಆಗಿರಲ್ಲ. ಅದಕ್ಕೆ ಮಕ್ಕಳಿಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಹಿಡಿಯತ್ತೆ. ನೆಕ್ಸ್ಟ್ ಸ್ಪೀಕ್ ಸ್ಲೋಲಿ. ನಾವು ಯಾವಾಗಲೂ ಇಂಗ್ಲೀಷಲ್ಲಿ ಮಾತಾಡಿಸುವಾಗ ಮಕ್ಕಳನ್ನ ನಮ್ಮ ವಾಯ್ಸ್ ಲೌಡ್ ಅಂದರೆ ಜೋರಾಗಿ ಕ್ಲಿಯರ್ ಆಗಿರಬೇಕಾಗತ್ತೆ. ಅದ್ರ ಜೊತೆಯಲ್ಲಿ ಸ್ಲೋ ಆಗೂ ಇರಬೇಕು. ಯಾಕೆಂದರೆ ಮಕ್ಕಳ ಮೈಂಡ್ ಅಥವಾ ಬ್ರೈನ್ ಅದನ್ನು ಮೆಮೊರೈಸ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದಕ್ಕೆ ನಾವು ಯಾವಾಗಲೂ ನಿಧಾನವಾಗಿ ಸ್ಲೋ ಆಗಿ ಮಾತನಾಡಬೇಕಾಗತ್ತೆ. ಸೇಮ್ ವರ್ಡ್ಸ್ ಮತ್ತು ಸೆಂಟೆನ್ಸಸ್ ಇದು ತುಂಬ ಇಂಪಾರ್ಟೆಂಟು. ನಾವು ಪ್ರತಿ ಸತಿ ಇಂಗ್ಲೀಷಲ್ಲಿ ಮಾತಾಡಿಸುವಾಗಲೂ ಸೇಮ್ ವರ್ಡ್ಸ್ನ ಮತ್ತು ಸೆಂಟೆನ್ಸಸ್ನ ಯೂಸ್ ಮಾಡಬೇಕಾಗಿರುತ್ತೆ. ಎಕ್ಸಾಂಪಲ್ ಆಗಿ ತೊಗೊಂಡ್ರೆ ನಾವು ಯಾವಾಗಲೂ ಮಿಲ್ಕ್ಗೆ ಅಥವಾ ಊಟಕ್ಕೆ ಮನೇಲಿ ನಿಕ್ ನೇಮ್ಸ್ ಇಟ್ಕೊಂಡ್ಬಿಟ್ಟಿರ್ತೀವಿ. ಎಕ್ಸಾಂಪಲ್ ಮಿಲ್ಕ್ಗೆ ದುದ್ದು, ಲಾಲಾ ಈ ಥರ ಎಲ್ಲ ಕರಿತೀವಿ. ಊಟಕ್ಕೆ ಮಮ್ಮು ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಮಾತಾಡಿಸುವಾಗ ಮಕ್ಕಳಿಗೆ ಆ ವರ್ಡ್ಸ್ನ ಯೂಸ್ ಮಾಡಬಾರ್ದು. ಮಿಲ್ಕ್ನ ಮಿಲ್ಕ್ ಅಂತಲೇ ಹೇಳಬೇಕು, ಊಟನ ಫುಡ್ ಅಂತಲೇ ಹೇಳಬೇಕು. ಡು ಯು ವಾಂಟ್ ಟು ಹ್ಯಾವ್ ಯುವರ್ ಮಿಲ್ಕ್? ಡು ಯು ವಾಂಟ್ ಟು ಹ್ಯಾವ್ ಯುವರ್ ಫುಡ್? ಈ ಥರನೇ ಕ್ವೆಶ್ಚನ್ ಮಾಡಬೇಕಾಗತ್ತೆ ಮಕ್ಕಳಿಗೆ ನಾವು. ನೆಕ್ಸ್ಟ್ ಸೆಟ್ ಅ ರೊಟೀನ್. ಇದು ತುಂಬ ಇಂಪಾರ್ಟೆಂಟ್. ಬೆಸ್ಟ್ ವೇ ಇಂಗ್ಲೀಷಲ್ಲಿ ಮಕ್ಕಳಿಗೆ ಕಲಿಸೋದು ಯಾವುದಂದರೆ ಎವ್ರಿ ಡೇ ಪ್ರಾಕ್ಟೀಸ್ ಮಾಡಿಸೋದು. ಇವತ್ತು ನಾವು ಮಾಡ್ತೀವಿ ನಾಳೆ ಮಾಡಲ್ಲ ಆ ಥರ ಇರಬಾರ್ದು. ನಾವೊಂದು ರೊಟೀನನ್ನು ಸೆಟ್ ಮಾಡ್ಕೋಬೇಕು ಮತ್ತು ಒಂದಿಷ್ಟು ಟೈಮ್ ಇನ್ವೆಸ್ಟ್ ಮಾಡಲೇಬೇಕು ಮಕ್ಕಳಿಗೋಸ್ಕರ ನಾವು. ನೆಕ್ಸ್ಟ್ ಎವ್ರಿ ಡೇ ಥಿಂಗ್ಸ್. ಮನೆಯಲ್ಲಿ ಇಂಗ್ಲೀಷ್ ಕಲಿಸೋದು ಒಂದು ದೊಡ್ಡ ಅಡ್ವಾಂಟೇಜ್ ಆಗಿರುತ್ತೆ. ಯಾಕೆ ಅಂದರೆ ಒಂದು ಕ್ಲಾಸ್ ರೂಮ್ನ ಎಕ್ಸಾಂಪಲ್ ಆಗಿ ತೊಗೊಂಡ್ರೆ ನಾವು ಕ್ಲಾಸ್ ರೂಮ್ ಒಳಗಡೆ ಇರೋ ವಿಷಯಗಳಿಗಷ್ಟೇ ಸೀಮಿತವಾಗಿರುತ್ತೆ ಇಂಗ್ಲೀಷು. ಆದರೆ ನಾವು ಮನೇಲಿ ದಿನನಿತ್ಯ ಮಾಡೋ ಎಲ್ಲ ಆ್ಯಕ್ಟಿವಿಟೀಸ್ಗಳಲ್ಲೂ ನಾವು ಇಂಗ್ಲೀಷ್ನ ಅಳವಡಿಸ್ಕೋಬೋದು ಅಲ್ವಾ. ಎಕ್ಸಾಂಪಲ್, ಡೂ ಯೋರ್ ಹೋಮ್ ವರ್ಕ್, ವಾಚ್ TV, ಟೇಕ್ ಬಾತ್, ಹ್ಯಾವ್ ಡಿನ್ನರ್, ಹ್ಯಾವ್ ಫುಡ್, ಹ್ಯಾವ್ ಲಂಚ್. ಈ ಥರ ಎಲ್ಲ ಆ್ಯಕ್ಟಿವಿಟೀಸಲ್ಲೂ ನಾವು ಇಂಗ್ಲೀಷ್ನ ಉಪಯೋಗಿಸ್ಬೋದು. ನೆಕ್ಸ್ಟ್ ಥಿಂಕ್ ಆ್ಯಂಡ್ ರಿಪ್ಲೈ. ನಾವು ಮಕ್ಕಳ ಕಮ್ಯುನಿಕೇಷನ್ನ ಯಾವಾಗಲೂ ಸ್ಟಾಪ್ ಮಾಡಬಾರ್ದು ಅಥವಾ ಇಂಟರಪ್ಟ್ ಮಾಡಬಾರ್ದು. ನಾನಿವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಒಂದು ಟೇಬಲ್ ಮೇಲೆ ಒಂದು ಆ್ಯಪಲ್ ಇರುತ್ತೆ. ಅದನ್ನು ಮಗು ಕೇಳಕ್ಕೆ ಟ್ರೈ ಮಾಡ್ತಿರುತ್ತೆ. ಪೇರೆಂಟ್ಸ್ ಆಗಿ ನಮಗೆ ತುಂಬ ಬೇಗ ಗೊತ್ತಾಗುತ್ತೆ ಮಗುಗೆ ಏನು ಬೇಕು ಅಂತ. ನಾವಾಗ ಇಂಟರ್ಫಿಯರ್ ಆಗಿಬಿಟ್ಟು ಏನು ಮಾಡ್ತೀವಿ, ಯು ವಾಂಟ್ ಟು ಹ್ಯಾವ್ ದಿಸ್ ಆ್ಯಪಲ್, ಟೇಕ್ ಇಟ್ ಅಂತ ಕೊಟ್ಬಿಡ್ತೀವಿ. ಹೀಗೆ ಮಾಡಬಾರ್ದು. ನೆಕ್ಸ್ಟ್ ಕರೆಕ್ಟಾಗಿ ನೀವು ಕಾನ್ವರ್ಸೇಷನ್ ಹೇಳ್ಕೊಡ್ಬೇಕು ಅಂದರೆ ಮಗು ಹತ್ರ ಹೋಗಿ ಯು ವಾಂಟ್ ಟು ಹ್ಯಾವ್ ದಿಸ್, ಟೆಲ್ ಮಿ ವಾಟ್ ಈಸ್ ದಿಸ್ ಅಂತ ಕೇಳ್ಬೋದು. ಮತ್ತು ನೀವು ಸ್ವಲ್ಪ ಡ್ರಾಮ್ಯಾಟಿಕ್ ಆಗೂ ಇರಬೇಕಾಗತ್ತೆ ಮಕ್ಕಳಿಗೆ. ನಾನು ರೈಮ್ಸ್ ಸ್ಟೋರಿ ಎಲ್ಲ ಹೇಳುವಾಗ ನನ್ನ ಚಾನಲಲ್ಲಿ ನೋಡಿರ್ತೀರ. ನಮಗೆ ದೊಡ್ಡವರು ಸ್ವಲ್ಪ ಓವರ್ ಅಂತ ಅನಿಸಿದ್ರು ಮಕ್ಕಳಿಗೆ ಅದೇ ಥರ ನಾವು ಸ್ವಲ್ಪ ಆ್ಯಕ್ಷನ್ಸ್ ಮತ್ತು ಟೋನು ವಾಯ್ಸ್ ಮಾಡ್ಯುಲೇಷನ್ಸ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಅದಕ್ಕೆ ನಾವು ಅವ್ರಿಗೆ ಥಿಂಕ್ ಮಾಡಿ ಅವ್ರು ಹೇಳೋ ವರ್ಡ್ ವಾಪಸ್ ನಮಗೆ ಇಂಗ್ಲೀಷಲ್ಲೇ ರಿಪ್ಲೈ ಮಾಡ್ತಾರಾ ಅಂತ ನಾವು ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಎಂಗೇಜ್ ಇನ್ ಸಮ್ ಆ್ಯಕ್ಟಿವಿಟಿ. ರೈಮ್ಸ್ ಮತ್ತು ಸ್ಟೋರಿ ಮತ್ತು ಪ್ರಿಟೆಂಡ್ ಪ್ಲೇ ಬಗ್ಗೆ ನಾನಿನ್ನೂ ನನ್ನ ಚಾನಲಲ್ಲಿ ಹೇಳಿಲ್ಲ ನಿಮಗೆ. ಎಕ್ಸಾಂಪಲ್ಗೆ ಒಂದು ಐಸ್ ಕ್ರೀಮ್ ಪಾರ್ಲರ್ ಥರ ಪ್ರಿಟೆಂಡ್ ಮಾಡಿ ಆಟ ಆಡಿಸೋದು, ಮತ್ತು ಒಂದು ಸೂಪರ್ ಮಾರ್ಕೆಟ್ ಥರ ಆಟ ಆಡಿಸೋದು. ಮಕ್ಕಳು ಅದರಲ್ಲಿ ಓನರ್, ನಾವು ಕಸ್ಟಮರ್. ಈ ಥರ ಕಾನ್ವರ್ಸೇಷನ್ನ ಇನಿಷಿಯೇಟ್ ಮಾಡಿ ಆಟ ಆಡಿಸಿ ಅಥವಾ ಗೇಮ್ ಆಡಿಸೋದ್ರಿಂದ ಅವೆಲ್ಲನೂ ಒಂದೊಳ್ಳೆ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟಿ ಆಗಿರುತ್ತೆ. ಯಾರ್ಯಾರು ಈ ಚಾನಲಲ್ಲಿ ರೈಮ್ಸ್ ಸ್ಟೋರಿ ಸೆಷನ್ ಇದನ್ನೆಲ್ಲ ನಾನು ಹೇಳ್ಕೊಟ್ಟಿರೋದನ್ನ ನೋಡಿಲ್ಲ, ದಯವಿಟ್ಟು ಹೋಗಿ ಚೆಕ್ ಮಾಡಿ. ಆ ಮೆಥಡ್ಸ್ನ ಯೂಸ್ ಮಾಡಿ ನಿಮ್ಮ ಮಕ್ಕಳಿಗೆ ಸ್ಟೋರೀಸ್ ರೈಮ್ಸ್ ಹೇಳ್ಕೊಡೋದ್ರಿಂದ ಅವ್ರ ಒಳ್ಳೆ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳ್ಬೋದು. ಹೋಪ್ ಸೊ ಈ ಸೆಷನ್ ಯೂಸ್ಫುಲ್ ಆಗಿತ್ತು ಅಂತ ಅನಿಸುತ್ತೆ. ನಿಮಗೆ
ಏನಾದರೂ ಚಾನಲಲ್ಲಿ ಬರ್ತಾ ಇರೋ ಇನ್ಫಾರ್ಮೇಷನ್ ಯೂಸ್ಫುಲ್ ಅನ್ನಿಸ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅಥವಾ ಚಿಕ್ಕ ಮಕ್ಕಳು ಯಾರಿರ್ತಾರೆ ಅವ್ರಿಗೆ ಕಳಿಸೋದನ್ನು ಮರಿಬೇಡಿ. ಯಾಕೆಂದರೆ ಈ ಪ್ಯಾಂಡಮಿಕ್ನಲ್ಲಿ ಮನೇಲೇ ಹೇಳ್ಕೊಡೋದಕ್ಕೆ ಕನ್ನಡದಲ್ಲಿ ಎಕ್ಸ್ಪೆಷಲಿ ಅವ್ರಿಗೆ ಹೆಲ್ಪ್ ಆಗುತ್ತೆ. ಅದಕ್ಕೆ ದಯವಿಟ್ಟು ಶೇರ್ ಮಾಡಿ. ಧನ್ಯವಾದಗಳು.